ಇನ್ನು ಇವತ್ತು ಭಾರತ ಅದರಲ್ಲೂ ಇಸ್ರೋ ಒಂದು ನಿರೀಕ್ಷೆನ ಇಟ್ಕೊಂಡಿತ್ತು ಉಪಗ್ರಹ ಉಡಾವಣೆ ವಿಚಾರದಲ್ಲಿ. ಬಟ್ ಅದು ವಿಫಲವಾಗಿದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ ನಮಗೆ. ಬೇಹುಗಾರಿಕಾ ಉಪಗ್ರಹ ಉಡಾವಣೆ ಯಶಸ್ವಿಯಾಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. 5:59ಕ್ಕೆ ಬೆಳಗ್ಗೆ ಇದನ್ನ ಲಾಂಚ್ ಮಾಡಲಾಯಿತು. ಆದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ C61 ಉಪಗ್ರಹ ವಿಫಲವಾಗಿದೆ. ನಿರೀಕ್ಷೆ ಇತ್ತು ಇದ್ರ ಮೇಲೆ, ಯಾಕಂದರೆ 5 ವರ್ಷ ಒಮ್ಮೆ ಇದು ಕಕ್ಷೆಗೆ ಸೇರಿದ್ಮೇಲೆ ವರ್ಕ್ ಮಾಡುತ್ತೆ, ನಮಗೊಂದು ಏನು ಆಕಾಶದಲ್ಲಿ ನೇತ್ರದ ರೀತಿ ಕೆಲಸ ಮಾಡುತ್ತೆ ಅಂತ. ಸಾಮಾನ್ಯವಾಗಿ ಯಾವುದೇ ಒಂದು ಉಪಗ್ರಹ ಉಡಾವಣೆ ಮಾಡಬೇಕಾದ್ರೆ ರಾಕೆಟನ್ನು ಯೂಸ್ ಮಾಡಬೇಕಾದ್ರೆ 4 ಹಂತ ಇರುತ್ತೆ. ಸೊ ಇದು ಕೊನೆ ಮೂಮೆಂಟಲ್ಲಿ 3ನೇ ಹಂತದಲ್ಲಿ ವಿಫಲವಾಯಿತು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಟೆಕ್ನಿಕಲ್ ಸಮಸ್ಯೆಯ ಕಾರಣಕ್ಕೆ, ತಾಂತ್ರಿಕ ದೋಷದ ಕಾರಣಕ್ಕೋಸ್ಕರ ಬೇಹುಗಾರಿಕೆ ಉಪಗ್ರಹದ ಹೆಸರು PSLV C61 EOS 09 ಅಂತ. ಸೊ ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ, ಒಂದು ಗಡಿಯ ಭಾಗದಲ್ಲಿ ನಮಗೆ ಭೂಭಾಗ ಇರ್ಬೋದು, ಸಮುದ್ರ ಮಾರ್ಗದಲ್ಲಿರ್ಬೋದು, ಈ ಸ್ಯಾಟಲೈಟ್ ಇರೋದ್ರಿಂದ ಭಾಳ ಉಪಯೋಗ ಆಗ್ತಾಯಿತ್ತು. ಬಟ್ ಆಗಲಿಲ್ಲ ಅದು ಅಂತ. ಗಡಿಪಹರೆ ಬೇಹುಗಾರಿಕೆಗೆ ಉಪಗ್ರಹ ದೊಡ್ಡ ಮಟ್ಟದಲ್ಲಿ 24/7 ನೆರವು ಆಗ್ತಾ ಇತ್ತು. ಈಗ ನಮ್ಮ ಜೊತೆಗಿದ್ದಿದ್ದು ಕ್ಯಾಟ್ರೋಸ್ಟ್ಯಾಟ್ ಅಂತ ಉಪಗ್ರಹ. ಅದೇನಾಗ್ತಿತ್ತಂದರೆ, ಈ ಮೋಡ ವಿಪರೀತವಾಗಿ ಆವರಿಸಿದಾಗ, ಮಳೆ ವಿಪರೀತವಾಗಿ ಬಂದಾಗ ನಮಗೆ ಸ್ಯಾಟಲೈಟ್ ಇಮೇಜ್ಗಳು ಸಿಗ್ತಾ ಇರಲಿಲ್ಲ. ಒಂದು ಭೂಭಾಗದ ಮೇಲೆ ನಾವು ನಿಗಾ ಇಟ್ಟು ಆ ಜಾಗಕ್ಕೆ ಸ್ಯಾಟಲೈಟನ್ನು ಶಿಫ್ಟ್ ಮಾಡಿ ಪಿಕ್ಚರ್ಸ್ ಬೇಕು ಅಂದಾಗ ತರಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಬ್ಲೈಂಡ್ ಆಗಿಬಿಡ್ತಾ ಇದ್ವು, ಅಂದರೆ ಕುರುಡು ರೀತಿನಲ್ಲಿ ವರ್ತನೆ ಮಾಡ್ತಾ ಇದ್ವು. ಬಟ್ ಅಕಸ್ಮಾತ್ ಇದು ಸಕ್ಸಸ್ಫುಲ್ ಆಗಿದ್ರೆ ಎಲ್ಲ ರೀತಿ ವೆದರ್ ಕಂಡೀಷನ್ನಲ್ಲೂ ಕೂಡ ಇದು ಕೆಲಸ ಮಾಡುವಂತಹ ಸಾಮರ್ಥ್ಯ ಇತ್ತು. ನೈಟ್ ಟೈಮ್ನಲ್ಲೂ ಇನ್ಫ್ಯಾಕ್ಟ್ ಹೈ ರೆಸಲ್ಯೂಷನ್ ಪಿಕ್ಚರ್ಸ್ ನಮಗೆ ಸಿಗ್ತಾ ಇತ್ತು. ಸೊ ಡಿಫೆನ್ಸಿಗೆ ತುಂಬ ದೊಡ್ಡ ನಿರೀಕ್ಷೆ ಇತ್ತು. ಯಾಕಂದರೆ ಒಂದು ಕಡೆಗೆ ಪಾಕಿಸ್ತಾನದ ಕುತಂತ್ರ ಬುದ್ಧಿ, ಇನ್ನೊಂದು ಕಡೆಗೆ ಚೈನಾದ ಕುತಂತ್ರ ಬುದ್ಧಿ, ಶ್ರೀಲಂಕಾದ ಮೂಲಕ ಕೂಡ ಚೈನಾ ನಮ್ಮ ಮೇಲೆ ಆಕ್ರಮಣ ಮಾಡೋದಕ್ಕೆ ಆಗಾಗ ನೋಡ್ತಾ ಇರುತ್ತೆ. ಸೊ ಇದೆಲ್ಲದಕ್ಕೂ ಇದು ಒಂದು ಯೂಸ್ಫುಲ್ ಆಗ್ತಾ ಇತ್ತು. ಬಟ್ ಆಗಲಿಲ್ಲ ಅನ್ನುವಂತಹ ವಿಚಾರ. ಅದರದ್ದು ವಿಶೇಷತೆ ಏನಾಗಿತ್ತು ಅನ್ನೋದಕ್ಕೆ ನಾವು ಒಂದಷ್ಟು ಡೀಟೇಲ್ಸನ್ನು ಕೊಡ್ತಾ ಇದ್ವಿ. ಮತ್ತು ಇದು ಹಿಂಗಾಗೋಯ್ತಲ್ಲ, ಇಸ್ರೋ ಫೇಲ್ಯೂರು ಅಂತೆಲ್ಲ ಹೇಳಕ್ಕೆ ಬರಲ್ಲ. ಯಾಕಂದರೆ 60 ಸಕ್ಸಸ್ಫುಲ್ ಲಾಂಚ್ ಆಗಿದೆ ಇಸ್ರೋ ಇಲ್ಲಿ ತನಕ. ಸ್ಯಾಟಲೈಟ್ಗಳನ್ನು ಹಾಕಿದಿರ್ಬೋದು ಎಲ್ಲನೂ. 3 ಮಾತ್ರ ಫೇಲ್ಯೂರು. 3ನೇದ್ರಲ್ಲಿ ಇದೊಂದು ಸೇರುತ್ತಷ್ಟೇ. ಬಟ್ ಸೋಲೆ ಗೆಲುವಿನ ಮೆಟ್ಲು ಅನ್ನೋದು ನಾವು ಮರಿಬಾರ್ದು. ಇಸ್ರೋ ಬಗ್ಗೆ ಹೆಮ್ಮೆ ಇದೆ.